ನಮಸ್ಕಾರ ಗೆಳೆಯರೇ, ನಾನು ನಿಮ್ಮ ನೆಚ್ಚಿನ ಪ್ರಕಾಶ್ ಗರಗರ ಪ್ರಕಾಶ್ ಟ್ಯಾಕ್ ಯೂಟ್ಯೂಬ್ ಚಾನಲ್ನಲ್ಲಿ ಹಾರ್ದಿಕವಾದ ಸ್ವಾಗತ. ಇವತ್ತಿನ ದಿನ ನಾನು ನಿಮಗೆ ಏನು ಹೇಳ್ಕೊಡಕೊಂಡಿದ್ದೀನಪ್ಪ ಅಂತಂದರೆ, ವಾಟ್ಸಪ್ಪನ್ನು ಎಲ್ಲರೂ ಯೂಸ್ ಮಾಡ್ತೀರಿ. ಆದರೆ ನಿಮಗೆ ಬೇಕಾಗಿರ್ತಕ್ಕಂಥದ್ದು ಒಂದು ಸೆಟ್ಟಿಂಗ್ ಇದೆ. ಏನಪ್ಪ ಅಂತಂದರೆ, ವಾಟ್ಸಪ್ ಮೆಸೇಜನ್ನು ಮಾಡೋ ಸಮಯದಲ್ಲಿ ನಿಮಗೆ ಯಾವ ಥರನಾಗಿ ನಾವು ಮೆಸೇಜ್ ಕಳಿಸಿದರೆ ಯಾವ ಥರನಾಗಿ ಬರಬೇಕು, ಅವರು ಮೆಸೇಜ್ ಕಳಿಸಿದರೆ ಯಾವ ಥರನಾಗಿ ಬರಬೇಕು ಅನ್ನೋದ್ರ ಬಗ್ಗೆ, ಮತ್ತು ಅದರ ವಾಲ್ಪೇಪರನ್ನು ಯಾವ ಥರನಾಗಿ ನಾವು ಹಾಕಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ ಅಂತ ಅಂದ್ಕೋತಾ ಇದ್ದೀನಿ. ಈ ವಿಡಿಯೋನ ಪೂರ್ತಿ ನೋಡಿ ನೀವು. ಈಗ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ನಾವೇನು ಮಾಡ್ತಾಯಿದ್ದೀವಪ್ಪ ಅಂದರೆ, ವಾಟ್ಸಪ್ಪನ್ನು ಓಪನ್ ಮಾಡ್ತಾಯಿದ್ದೀವಿ. ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ನಮಗೆ ಮೊದಲು ಯಾವ ಥರನಾಗಿರ್ತೈತಪ್ಪ ಅಂತಂದ್ರೆ, ನೀವು ಈಗ ಒಂದು ವಾಟ್ಸಪ್ಪನ್ನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ವಾಟ್ಸಪ್ಪನ್ನು ಓಪನ್ ಮಾಡಿದಾಗ ಈ ಥರನಾಗಿ ಬರುತ್ತೆ. ಈ ಥರನಾಗಿ ನಾ ಯಾಕಪ್ಪ ಅಂದ್ರೆ, ನಾ ಈಗ ವಾಲ್ಪೇಪರನ್ನು ಆಲ್ರೆಡಿ ಏನು ಮಾಡಿನಪ್ಪ ಅಂದ್ರೆ ಹಾಕಿದ್ದೀನಿ. ನೀವು ಕೂಡ ಈ ಥರನ ಹಾಕ್ಬೋದು. ಯಾಕಪ್ಪ ಹಾಕೋದಕ್ಕೆ ಇನ್ನೊಂದು ಏನಪ್ಪ ಅಂದರೆ, ಇದು ಅಷ್ಟು ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಬರುತ್ತೈತಿ. ಈಗ ನೀವು ನೋಡ್ಬೋದು, ಇದನ್ನು ಓಪನ್ ಮಾಡಿದರೂ ಬರುತ್ತೆ, ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದನ್ನು ಓಪನ್ ಮಾಡಿದರೂ ಬರುತ್ತೆ, ಅದೇ ಬರುತ್ತೆ. ಆದರೆ ನಾ ಇನ್ನೊಂದು ತೋರಿಸ್ಕೊಡ್ತಿದ್ದೀನಿ ನೋಡಿ. ಈಗ ನಾನು ಪ್ರಕಾಶ್ ವಿಜಾತ ಅಂತ ಇದೆಯಲ್ಲ, ಇದನ್ನು ಓಪನ್ ಮಾಡಿದಾಗ ಈ ಥರನಾಗಿ ವಾಲ್ಪೇಪರ್ ಬರ್ತಾಯಿದೆ. ಈ ಥರನಾಗಿ ಯಾವ ಥರ ಮಾಡಬೇಕು, ಆ ಥರನಾಗಿ ಯಾವ ಥರನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಎರಡೂ ನಿಮ್ಗೆ ಸ್ಪಷ್ಟವಾಗಿ ಹೇಳ್ಕೊಡ್ತೀನಿ. ಈಗ ಫಸ್ಟಿಗೆ ಏನು ಮಾಡ್ತೀವಪ್ಪ ಅಂದ್ರೆ, ಕಾಮನ್ ಆಗಿ ನಾವು ಏನಾದರೂ ವಾಲ್ಪೇಪರನ್ನು ಚೇಂಜ್ ಮಾಡಬೇಕಾಗಿತ್ತಪ್ಪ ಅಂದರೆ ಇದ್ರ 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕು. ಅದಾದ ನಂತರ ನಾವೇನು ಮಾಡಬೇಕಪ್ಪ ಅಂದರೆ, ಸೆಟ್ಟಿಂಗ್ ಮೇಲೆ ಹೋಗ್ಬೇಕಾಗುತ್ತೆ. ಸೆಟ್ಟಿಂಗ್ ಮೇಲೆ ಹೋಗ್ಬಿಟ್ಟು ಚಾರ್ಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಚಾರ್ಟ್ ಅಂತ ಕ್ಲಿಕ್ ಮಾಡ್ತಿದ್ದ ಹಾಗೆ ಡಿಫಾಲ್ಟ್ ಚಾರ್ಟ್ ಟಿಮ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದಾದ ನಂತರ ವಾಲ್ಪೇಪರ್ ಅಂತ ಇದೆಯಲ್ಲ, ಇದ್ರ ಮೇಲೆ ಒಂದು ಕ್ಲಿಕ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ನಮಗೆ ಬೇಕಾದಂಥದ್ದು ಫೋಟೋ ಕೂಡ ನಾವು ಹಾಕೋಬೋದು. ನೀವು ಯಾವ ಫೋಟೋ ನಿಮಗೆ ಇಷ್ಟ ಆಗುತ್ತಲ್ಲ ಆ ಫೋಟೋನ ಹಾಕೋಬೋದು. ನಾ ಈಗೇನು ಮಾಡ್ತಾ ಇದ್ದೀನಪ್ಪ ಅಂದರೆ, ಇದೊಂದು ಹುಡುಗಿ ಫೋಟೋ ಇದೆಯಲ್ಲ, ಈ ಹುಡುಗಿ ಫೋಟೋನ ಹಿಂದಡೆ ಇದರಲ್ಲಿ ತೋರಿಸ್ಕೊಡ್ತೀನಿ. ಈಗ ನಾನು ಒಂದು ಯಾವ್ದಾರ ಒಂದು ಫೋಟೋನ ನಿಮ್ಗೆ ತೋರಿಸ್ಕೊಡ್ತೀನಿ. ಈ ಶಿವಜಿ ಫೋಟೋನ ನಮ್ಮ ಅಷ್ಟು ವಾಟ್ಸಪ್ನಲ್ಲಿ ಬರುವ ಥರ ನಾ ಇದನ್ನು ಮಾಡ್ತೀನಿ. ಅದರಲ್ಲಿ ರಿವ್ಯೂ ಕೂಡ ತೋರಿಸ್ತಾ ಇದೆ, ನೋಡ್ಬೋದು ನೀವು ಯಾವ ಥರನಾಗಿ ತೋರಿಸ್ತಾ ಇದೆ ಅಂತೇಳಿ. ಅದನ್ನು ನಾನು ಓಕೆ ಮಾಡ್ತೀನಿ. ಓಕೆ ಮಾಡಿ ಬ್ಯಾಕ್ ಬಂದ ನಂತರ ಈಗ ನೀವು ನೋಡ್ಬೋದು, ಮೊದಲೇ ಮೌಂಟೇನ್ ತೋರಿಸ್ತಾ ಇತ್ತಲ್ಲ, ಈಗ ಯಾವ ತೋರಿಸ್ತಾ ಇದೆ ಅಂತ ನೀವು ನೋಡ್ಬೋದು. ನಾನೀಗ ಕಾಂಟ್ಯಾಕ್ಟ್ ನಂಬರನ್ನು ಓಪನ್ ಮಾಡಿ ತೋರಿಸ್ತೀನಿ. ನೋಡ್ಬೋದು ನೀವಾಗ ಈಗ ನಾ ಇದೇ ಹಾಕಿದ್ದನ್ನು ತೋರಿಸ್ತಾ ಇದೆ. ಇನ್ಮೇಲೆ ಪರ್ಸನಲ್ ಆಗಿ ಬರಬೇಕು. ನಾವು ಪರ್ಸನಲ್ ಆಗಿ ನಾವು ಏನಾದರೂ ಚೇಂಜ್ ಮಾಡಬೇಕು ಅಂತಂದರೆ, ಈಗ ನೀವು ಇದನ್ನು ನೋಡ್ಬೋದು, ಈ ಚಾರ್ಟ್ಗೆ ಮಾತ್ರ ಬೇರೆ ಬರ್ತಾ ಇದೆ ಮತ್ತು ಈ ಚಾರ್ಟ್ಗಳಿಗೆ ಬೇರೆ ಬರ್ತಾ ಇದೆ. ಈಗ ನಾವು ಏನು ಮಾಡ್ತೀವಪ್ಪ ಅಂದರೆ, ಈ ಚಾರ್ಟ್ಗೆ ಈ ಥರನಾಗಿದೆಯಲ್ಲ, ಇದನ್ನು ಯಾವ ಥರನಾಗಿ ನಾವು ಚೇಂಜ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಹೇಳ್ತೀನಿ. ಅದಕ್ಕಾಗಿ ನಾವು ಈಗ ಏನು ಮಾಡಬೇಕು, 3 ಡಾಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ದಂಗೆ ಚಾರ್ಟ್ ದೆಮ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಅದಾದ ನಂತರ ನಾವು ಏನು ಮಾಡಬೇಕು, ವಾಲ್ಪೇಪರ್ ಅಂತ ಬರ್ತಾ ಇದೀವಿ. ವಾಲ್ಪೇಪರ್ನಲ್ಲಿ ಬಂದುಬಿಟ್ಟು ನಮಗೆ ಯಾವ ಫೋಟೋ ಬೇಕಲ್ಲ ಆ ಫೋಟೋನ ನಾವು ಚಾಯ್ಸ್ ಮಾಡ್ಕೋಬೇಕು. ನಾನೀಗ ಈ ಹುಡುಗಿ ಫೋಟೋನ ನಾನೀಗ ಚಾಯ್ಸ್ ಮಾಡ್ತಾ ಇದ್ದೀನಿ. ಚಾಯ್ಸ್ ಮಾಡಿದ ನಂತರ ಅದರ ಒಂದಷ್ಟು ವೈಟ್ನೆಸ್ಸನ್ನು ಹೆಚ್ಚು ಮಾಡ್ತೀನಿ, ಓಕೆ ಮಾಡ್ತೀನಿ. ಓಕೆ ಮಾಡಿದ ನಂತರ ಇನ್ನೊಂದು ಏನಪ್ಪ ಅಂತಂದ್ರೆ, ನಾವು ಇಲ್ಲಿ ನನ್ನ ಕಡೆಯಿಂದ ಕಳಿಸಿದಾಗ ಹಸಿರು ಬರಬೇಕು ಅಥವಾ ಪಿಂಕ್ ಬರಬೇಕು, ಆ ಥರನಾಗಿ ನಾವು ಮಾಡ್ಕೋಬೇಕಪ್ಪ ಅಂತಂದ್ರೆ ಆ ಥರನ ಕೂಡ ನಾವು ಮಾಡ್ಕೋಬೋದು. ಆ ಥರನಾಗಿ ಮಾಡ್ಕೊಳ್ಳೋದಕ್ಕೆ ಇಲ್ಲಿದೆ ನೋಡಿ. ನಾನೀಗ ಏನು ಮಾಡ್ತಾ ಇದೀನಪ್ಪ ಅಂದರೆ, ಪಿಂಕ್ ಕಲರ್ನ ಚಾಯ್ಸ್ ಮಾಡ್ತಾ ಇದ್ದೀನಿ. ಪಿಂಕ್ ಕಲರ್ನ ಚಾಯ್ಸ್ ಮಾಡಿದಾಗ ಈ ಥರನಾಗಿ ಬರ್ತಾಯಿದೆ ಅಂತ ಹೇಳ್ತಾ ಇದೆ. ಇದನ್ನು ನಾನೇನು ಮಾಡ್ತೀನಿ, ಓಕೆ ಅಂತ ಮಾಡ್ತಾ ಇದ್ದೀನಿ. ಓಕೆ ಅಂತ ಮಾಡಿದ ಶರ್ಟ್ ದೆಮ್ ಅಂತ ಹೇಳ್ತಾ ಇದೆ. ಓಕೆ ಶರ್ಟ್ ದೆಮ್ ಅಂತ ಮಾಡಿದ ನಂತರ ಈಗ ನೋಡ್ಬೋದು ನೀವು, ಪಿಂಕ್ ಕಲರ್ ಬರ್ತಾ ಇದೆ. ಮತ್ತು ಇದ್ರ ಮೇಲೆ ನಾವು ಇನ್ನೊಂದು ಏನು ಮಾಡಲಪ್ಪ ಅಂದರೆ, ವಾಲ್ಪೇಪರನ್ನು ನಾವು ಹಾಕಿಲ್ಲ. ವಾಲ್ಪೇಪರ್ ನಾವು ಹಾಕೋದಕ್ಕಾಗಿ ಚಾರ್ಟ್ ಅಂತ ಹೋಗ್ಬೇಕು. ಚಾರ್ಟ್ ಅಂತ ಹೋಗ್ಬಿಟ್ಟು ವಾಲ್ಪೇಪರ್ನಲ್ಲಿ ಬಂದು ನಾವು ಬೇಕಾದಂಥದ್ದು ಈ ಫೋಟೋವನ್ನು ನಾವೇನು ಮಾಡಿದೆವು, ಶರ್ಟ್ ಮಾಡ್ತಾ ಇದೀವಿ. ಶರ್ಟ್ ಮಾಡಿದ ನಂತರ ನೀವೀಗ ನೋಡ್ಬೋದು, ಆ ಹುಡುಗಿ ಫೋಟೋ ಕೂಡ ಬಂತು, ಇದನ್ನು ಬಂತು. ಇದೇ ಥರನಾದ ಇಂಪಾರ್ಟೆಂಟ್ ವಿಡಿಯೋಗಳನ್ನು ನೋಡಲು ಪ್ರಕಾಶ್ ಟೆಕ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ